ಇನ್ನು ಗ್ಯಾಸ್ ಇಲ್ಲ, ಇವತ್ತು ಸಿಗುದಿಲ್ಲ, ನಾಳೆ ಸಿಗುದಿಲ್ಲ ಅಂತ ಹೇಳಿ ಯಾರ ತಲೆ ಬಿಸಿ ಮಾಡ್ಕೋಬೇಡಿ. ಈ ಥರ ಒಂದು ರೆಸಿಪಿ ಮಾಡಿ 3 ಹೊತ್ತು ಗಡದ್ದಾಗಿ ಊಟ ಮಾಡಿ ಫ್ರೆಂಡ್ಸ್. ಇವಾಗಂತೂ ಹೆಚ್ಚಿನವರಿಗೆ ಗ್ಯಾಸ್ ಇಲ್ಲ ಅಂತ ಹೇಳಿ ತಲೆ ಬಿಸಿ ಏನು ಮಾಡೋದಂತ ಹೇಳಿ ಗೊತ್ತಾಗೋದಿಲ್ಲ. ನಾನು ಅದಕ್ಕೆ ನಿಮ್ಗೆ ಇವತ್ತು ಒಂದು ಸ್ಪೆಷಲ್ ಆದ ರಸಮ್ ಮಾಡಿ ತೋರಿಸ್ತೇನೆ. ಯಾವ ಗ್ಯಾಸ್ ಕೂಡ ಬೇಡ ಅದಕ್ಕೆ. ಈ ಥರ ರಸಮ್ ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ. ನೀವು ಮಿಸ್ ಮಾಡದೆ ನೋಡಿ ಆಯಿತಾ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಈಗ ಒಂದು ನೋಡಿ, ಗ್ಯಾಸ್ ಇದ್ದು ಸಮಸ್ಯೆ. ಮನೆಯಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿ ಆದರೆ ಸ್ವಲ್ಪ ತಲೆ ಬಿಸಿ ಆಗ್ತದೆ. ನಾನು ಅದಕ್ಕೆ ಇವತ್ತೊಂದು ಸಿಂಪಲ್ ಆದ ರೆಸಿಪಿ ಮಾಡ್ತಿದ್ದೇನೆ ಆಯಿತಾ. ಖಾಲಿ ಇಷ್ಟೇ ಬಗ್ಗೆ ಯೂಸ್ ಮಾಡ್ತಾ ಇರೋದು ನೋಡಿ. ಒಂದು ನೀರುಳ್ಳಿ, ಹಾಗೇನು 3 ಎಸಳು ಬೆಳ್ಳುಳ್ಳಿ, 1 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿನ ಪೌಡರ್, ಹುಣಸೆ ಹುಳಿ ನೀರು ನೋಡಿ ಒಂದು ಅರ್ಧ ಬೌಲ್ ಆಗುವಷ್ಟಿದೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಸಾಮಗ್ರಿ ತಗೊಂಡಿರೋದು. ಫಸ್ಟಿಗೆ ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ಸಿಪ್ಪೆ ಎಲ್ಲ ತೆಗೆದ ನೀರುಳ್ಳಿ. ಎಷ್ಟು ಚಿಕ್ಕದಾಗ್ತದೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಇವತ್ತಿನ ರೆಸಿಪಿಗೆ ಖಾಲಿ ಈರುಳ್ಳಿ ಮಾತ್ರ ನೋಡಿ, ಬೇರೆ ಯಾವ ತರಕಾರಿ ಕೂಡ ಇಲ್ಲ. ಇದು ಗ್ಯಾಸ್ ಇಲ್ಲದ ಸಮಯ ಅಂತಲ್ಲ, ನಾರ್ಮಲ್ ಆಗಿ ಮನೆಯಲ್ಲಿ ಯಾವ ತರಕಾರಿ ಕೂಡ ಇಲ್ಲ, ನೀರುಳ್ಳಿ ಮಾತ್ರ ಇದೆ ಅಂತ ಹೇಳಿ ಆದರೆ ಅವಾಗ ಕೂಡ ಮಾಡ್ಕೋಬಹುದು. ಅರ್ಧ ಈರುಳ್ಳಿನೇ ಇಷ್ಟ ಆಯಿತು, ಇಷ್ಟು ಸಾಕು. ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇದ್ದೇನೆ. ಇನ್ನು ಹಸಿಮೆಣಸನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡುವ, ಖಾರ ಚಂದ ಬಿಡಲಿ. ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡುವ. ಬೆಳ್ಳುಳ್ಳಿ ಕಂಪಲ್ಸರಿ ಅಲ್ಲ, ನೀರುಳ್ಳಿ ಹಾಕಿಲ್ಲ ಅಂತ ಹೇಳಿದರೆ ಈ ರೆಸಿಪಿ ನಮಗೆ ರುಚಿ ಬರಲ್ಲ. ಅಂದರೆ ಬೆಳ್ಳುಳ್ಳಿ ಬೇಕಾದವ್ರು ಮಾತ್ರ ಹಾಕೋಬೋದು. ಒಂದು 2-3 ಎಸಳು ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ನಮ್ಮ ರೆಸಿಪಿ ಒಳ್ಳೆ ಪರಿಮಳ ಬರ್ತದೆ. ಮತ್ತು ಯಾವುದೇ ರೆಸಿಪಿಗೆ ಕೂಡ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಿದರೆ ಅದರ ಫ್ಲೇವರೇ ಬೇರೆ ಆಗ್ತದೆ ನೋಡಿ. ಚಿಕ್ಕ ಬೌಲಲ್ಲಿ ಇವತ್ತಿನ ರೆಸಿಪಿ ಮಾಡ್ತಾ ಇದ್ದೇನೆ. ಅಂದರೆ ಸ್ವಲ್ಪ ಕ್ವಾಂಟಿಟಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳುವ. ಫಸ್ಟಿಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ವಿ ನೋಡಿ, ಅದನ್ನೇ ಹಾಕ್ಕೊಂಡೆ. ಹಾಗೆಯೇ ಹುಣಸೆ ಹಣ್ಣಿನ ನೀರು. ಇವತ್ತಿನ ರೆಸಿಪಿದು ಮೇನ್ ಇಂಗ್ರೀಡಿಯೆಂಟೇ ಇದೆ, ಹುಣಸೆ ಹುಳಿ ನೀರು. ಅದಕ್ಕೆ ಸ್ವಲ್ಪ ನೀರು ಎಕ್ಸ್ಟ್ರಾ ಸೇರಿಸ್ತಾ ಇದ್ದೇನೆ. ಇವಾಗ ಕಟ್ ಮಾಡಿದಂತಹ ಮೆಣಸು, ಹಸಿ ಮೆಣಸನ್ನು ಮೇಲುಗಡೆ ಸ್ವಲ್ಪ ಹಾಕ್ತಾ ಇದ್ದೇನೆ. ಹಾಗೆಯೇ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಖಾರಕ್ಕೆ ನಾನಿಲ್ಲಿ ಸ್ವಲ್ಪ ಮೆಣಸಿನ ಪೌಡರ್ ಸೇರಿಸ್ತೇನೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೇರಿಸಿದೆ ಅಷ್ಟೇ. ಚಂದ ಮಿಕ್ಸ್ ಮಾಡುವ ನೋಡಿ. ಹುಳಿಗೆ ಹುಣಸೆ ಹಣ್ಣಿನ ನೀರು, ಹಾಗೆಯೇ ಖಾರಕ್ಕೆ ಮೆಣಸು, ಹಸಿಮೆಣಸಿನ ಪೌಡರ್ 2 ಕೂಡ ಸೇರಿಸಿದ್ದೇನೆ. ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸುವ. ಗ್ಯಾಸ್ ಇರಲಿ ಇಲ್ಲದೇ ಇರಲಿ, ಈ ಥರ ಒಂದು ರೆಸಿಪಿ ಮಾಡಿದರೆ ನಿಮಗೆ 3 ಹೊತ್ತು ಊಟನ ಗಡದ್ದಾಗಿ ಮಾಡ್ಕೋಬಹುದು. ಭಾರಿ ರುಚಿ ಇರ್ತದೆ ನೋಡಿ. ಇಷ್ಟೇ, ಮತ್ತೆ ಏನು ಹಾಕ್ಲಿಕ್ಕಿಲ್ಲ. ಒಂದು 15 ನಿಮಿಷದೊಳಗೆ ಎಲ್ಲ ಮಾಡಿ ಮುಗಿಸ್ಬೋದು. ತಟ್ಟಂತ ಮಾಡುವಂಥ ಒಂದು ಒಳ್ಳೆ ರೆಸಿಪಿ ಆಯಿತಾ. ಇನ್ನು ಗ್ಯಾಸ್ ಇಲ್ಲ, ಇವತ್ತು ಸಿಗುದಿಲ್ಲ, ನಾಳೆ ಸಿಗುದಿಲ್ಲ ಅಂತ ಹೇಳಿ ಯಾರ ತಲೆ ಬಿಸಿ ಮಾಡ್ಕೋಬೇಡಿ. ಈ ಥರ ಒಂದು ರೆಸಿಪಿ ಮಾಡಿ 3 ಹೊತ್ತು ಗಡದ್ದಾಗಿ ಊಟ ಮಾಡಿ. ಒಂದು 15 ನಿಮಿಷಕ್ಕೆ ಮಾಡಿ ಮುಗಿಸ್ಬೋದು. ಭಾರಿ ರುಚಿ. ನೀವು ಒಂದ್ಸಲ ಮಾಡಿದರೆ ಮತ್ತೆ ಮಾಡ್ತಾ ಇರ್ತೀರಾ. ಅನ್ನದ ಜೊತೆಗೆ ಹೇಳಿ ಮಾಡಿಸಿದ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಕೂಡ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.